ಎಲ್ರಿಗೂ ನಮಸ್ಕಾರ. ಹ್ಯಾಪಿ ಮಾರ್ನಿಂಗ್ ಟು ಆಲ್. ನನ್ನ ಹೆಸರು ರಾಮಮೂರ್ತಿ ಅಂತ. ನಾನು ಬೇಸಿಕ್ಲಿ ಮೆಕ್ಯಾನಿಕಲ್ ಇಂಜಿನಿಯರು. ಅರೌಂಡ್ 30 years ಆಫ್ ಎಕ್ಸ್ಪೀರಿಯನ್ಸ್ ನನಗಿದೆ ಈ ಫೀಲ್ಡಲ್ಲಿ. 2018ನಲ್ಲಿ ಸ್ಟಾರ್ಟೆಡ್ ಅವರ್ ಜರ್ನಿ ವಿತ್ ಇನ್ಸ್ಪೈರ್ ಇಂಡಿಯಾ. ಅದರಿಂದ ಮಿಸ್ಟರ್ ಶರಣ್ ಅವರ ಪರಿಚಯ ಆದ ನನಗೆ. ಅವ್ರು ಎಕ್ಸ್ಪ್ಲೈನ್ ಮಾಡಿದ್ರು ಕ್ಲೀನಾಗಿ ಫೈನಾನ್ಷಿಯಲ್ ಫ್ರೀಡಮ್ ಅಂದರೆ ಏನು, ಯಾತಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮುಂದಕ್ಕೆ ಅದರಿಂದ ಏನಾಗುತ್ತೆ ಪ್ರತಿಯೊಂದು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಅರ್ಥ ಮಾಡ್ಕೊಂಡಾದ್ಮೇಲೆ ನಾವು ಸ್ವಲ್ಪ ಸ್ಮಾಲ್ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ವಿ. ಆಮೇಲೆ ಒಂದು ಸ್ವಲ್ಪ ಕ್ಲಾರಿಟಿ ಸಿಕ್ಕಿದ ಮೇಲೆ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಜಾಸ್ತಿ ಮಾಡಿಕೊಂಡು ಸ್ವಲ್ಪ ನಮ್ಮ ಅರ್ನಿಂಗ್ಸ್ ಎಲ್ಲ ಪ್ರಪೋರ್ಷನೇಟಾಗಿ ನೋಡಿಕೊಂಡು, ಮತ್ತು ಅದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ಶರಣ್ ಸರ್ ಯಾತಕ್ಕೋಸ್ಕರ ಇನ್ವೆಸ್ಟ್ ಮಾಡಬೇಕು ಅಂತ ಡೀಟೇಲ್ಸ್ ಕೊಡ್ತಾಯಿದ್ರು. ಲೈಕ್ ಗೋಲ್ಸ್ ಎಲ್ಲ ಕೊಡ್ತಿದ್ರು. ನಿಮಗೆ ಏನೇನಿದೆ, ವಾಟ್ ಈಸ್ ಯುವರ್ ರಿಕ್ವೈರ್ಮೆಂಟ್ಸ್ ಅಂತ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ರು ಅವರು. ಫಾರ್ ಎಕ್ಸಾಂಪಲ್, ನಮ್ಮ ಮಕ್ಕಳಿಗೆ ಎಜುಕೇಷನ್ಗೆ ಈ ಥರ ನಿಮ್ಮ ಮಕ್ಕಳು ಏನು ಏಜು, ಮತ್ತು ಮಕ್ಕಳು ಮದುವೆ ಯಾವಾಗ ಮಾಡಬೇಕು, ಮತ್ತು ಅಕಸ್ಮಾತ್ ಫಾರಿನ್ ಎಜುಕೇಷನ್ ಏನೋ ಮಾಡೋಂಗಿದ್ರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ಸ್ ಏನೇನು ಬೇಕಾಗುತ್ತೆ. ರಿಟೈರ್ಮೆಂಟ್ ಆದಮೇಲೆ ಯು ಹ್ಯಾವ್ ಟು ಬಿ ಕಂಫರ್ಟಬಲ್, ಯು ಶುಡ್ ನಾಟ್ ಬಿ ಡಿಪೆಂಡೆಂಟ್ ಆನ್ ಯುವರ್ ಚಿಲ್ಡ್ರನ್ ಆರ್ ಸಂಬಡಿ ಎಲ್ಸ್ ಅನ್ನೋ ಒಂದು ಕ್ಲಿಯರ್ ಪಿಕ್ಚರ್ ನಮಗೆ ಶರಣ್ ಸರ್ ಕೊಟ್ಟಾಗ ನಮಗೆ ಎಸ್, ಆಲ್ ದೀಸ್ ಥಿಂಗ್ಸ್ ಆರ್ ರೈಟ್ ಅಂತ ಅನ್ನಿಸ್ತು ನಮಗೆ. ಹಾಗಾಗಿ ನಾವು ಇನ್ವೆಸ್ಟ್ಮೆಂಟ್ಸ್ನ ಹಾಗೆ ಕಂಟಿನ್ಯೂ ಮಾಡಿಕೊಂಡು ಬಂದು ನಾವು ಐ ಥಿಂಕ್ ವಿ ಆರ್ ಇನ್ ಅ ಬೆಟರ್ ಪೊಸಿಷನ್. ಶರಣ್ ಸರ್ ಇನ್ನೂ ಒಂದು ಪಾಯಿಂಟ್ ಹೇಳಿದ್ರು ಇದರಲ್ಲಿ, ಲೈಕ್ ಟ್ರಾವೆಲಿಂಗ್ ಬಗ್ಗೆ. ನೀವು ಹೊರಗಡೆ ಹೋಗಿ ಸುತ್ತಾಡಿಕೊಂಡು ಬಂದು ಮಾಡೋದಕ್ಕೂ ನೀವು ಹ್ಯಾವ್ ಟು ಪ್ಲಾನ್ ಯುವರ್ ಇದನ್ನು ಇನ್ವೆಸ್ಟ್ಮೆಂಟ್ಸು, ಮತ್ತು ಅದು ಹೇಗೆ ಬರುತ್ತೆ, ರಿಟರ್ನ್ಸ್ ಹೇಗೆ ಬರುತ್ತೆ, ಮತ್ತು ಯಾವ ಟೈಮಲ್ಲಿ ನೀವು ಟ್ರಾವೆಲಿಂಗ್ ಮಾಡಬೇಕಾಗುತ್ತೆ. ಮೇ ನಾಟ್ ಬಿ ಆಫ್ಟರ್ ರಿಟೈರ್ಮೆಂಟ್ ಆಗಲ್ಲ. ಸೊ ಇವಾಗಲೇ ಅದನ್ನು ನೀವು ಪ್ಲ್ಯಾನ್ ಮಾಡಿಕೊಂಡು ಟ್ರಾವೆಲಿಂಗ್ ಎಲ್ಲ ಮಾಡಬೇಕಾಗಬಹುದು. ಅದಕ್ಕೂ ಲೆಟ್ಸ್ ಪ್ಲಾನ್ ಇಟ್ ಅಪ್. ಅದನ್ನೂ ನಾವು ಗೋಲ್ಸಲ್ಲಿ ಟಾರ್ಗೆಟ್ ಮಾಡೋಣ. ಗೋಲ್ಸ್ ಎಲ್ಲ ಸೆಟ್ ಮಾಡಿ ಅದ್ರ ತಕ್ಕಂಥ ಫಿನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ಸ್ ಮಾಡಬೇಕಾಗುತ್ತೆ ಅಂತ. ಮತ್ತು ಶರಣ್ ಸರ್ ಇಟ್ಸ್ ನಾಟ್ ಜಸ್ಟ್ ಒನ್ ಟೈಮ್ ಬಿಟ್ಬಿಟ್ರು ಅಂತಲ್ಲ. ಓಕೆ, ಎವ್ರಿ 6 monthsಗೆ ರಿವ್ಯೂ ನಡೆಸ್ತಾಯಿದ್ರು. ಓಕೆ, ನಮ್ಮ ಪೋರ್ಟ್ಫೋಲಿಯೋ ಹೇಗೆ ನಡೀತಾ ಇದೆ, ವಾಟ್ ಇಸ್ ಯುವರ್ ಕರೆಂಟ್ ಪೋರ್ಟ್ಫೋಲಿಯೋ, ಯಾವ ಥರ, ಹೌ ಇಸ್ ಗೇನಿಂಗಾ ಇಲ್ಲ ಲೂಸಿಂಗಾ, ಅದನ್ನೆಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿ, ಅಕಸ್ಮಾತ್ ಸಪೋಸ್ ಇಫ್ ದೇರ್ ಇಸ್ ಸಮಥಿಂಗ್ ಲೂಸಿಂಗ್ ಇದೆ, ಫ್ಯೂಚರ್ ಇಲ್ಲ ಇದಕ್ಕೆ ಅನ್ನೋಂಥದ್ದನ್ನ ಅವರನ್ನೇ ಶರಣ್ ಸರ ಗೈಡ್ ಮಾಡ್ತಿದ್ವಿ. ಈ ಥರ ಮಾಡಬೇಕು, ಇದನ್ನ ಡ್ಯೂ ಅಗ್ರಿ ಅಂತ ನಮ್ಮನ್ನು ಕೇಳೋರು. ಎಸ್ ಅಂತ ಹೇಳಿದ್ಮೇಲೆ ಎಸ್ ಹಿ ಯೂಸ್ ಟು ಪ್ರೊಸೀಡ್ ಆ್ಯಂಡ್ ಚೇಂಜ್ ಇಟ್ ಆ ಥರ ಎಲ್ಲ ಮಾಡೋರು. ಅಕಸ್ಮಾತ್ ನೋ ಅಂತ ಹೇಳಿದ್ರೆ ಇಲ್ಲ, ನಾವು ಇದನ್ನೇ ರಿಸ್ಕ್ ತೊಗೊಳ್ತೀವಿ, ವಿಲ್ ಗೋ ಹೆಡ್ ಅಂತ ಅಂದರೆ ಎಸ್ ಓಕೆ ಅಂತನೋರು. ಬಟ್ ಹಿ ಯೂಸ್ ಟು ಗಿವ್ ಡೆಫಿನೆಟ್ಲಿ ಅಡ್ವೈಸ್, ಆ ಥರ ಮಾಡೋರು. ಜೊತೆಗೆ ನಮ್ಮ ಮಕ್ಕಳು ಎಜುಕೇಷನ್ದು, ಹೈಯರ್ ಎಜುಕೇಷನ್ ಫಾರ್ ಪೋಸ್ಟ್ ಗ್ರ್ಯಾಜುಯೇಷನ್ಗೆಲ್ಲ ತುಂಬ ಹೆಲ್ಪ್ ಆಯಿತು ಇನ್ವೆಸ್ಟ್ಮೆಂಟು. ದೋ ವಿ ಸ್ಟಾರ್ಟೆಡ್ ಇನ್ 2018. ಇವ್ರು ಹೇಳ್ದಂಗೆ ತುಂಬ ಬೆನಿಫಿಟ್ಸ್ ಆಯಿತು ನಮಗೆ ಇದರಿಂದ. ಸೊ ಅವರ ಹೈಯರ್ ಎಜುಕೇಷನ್ಗಾಗಲಿ, ನಮ್ಮ ಜೊತೆಗೆ ಈಗ ಹೈಯರ್ ಎಜುಕೇಷನ್ ಆದಮೇಲೆ ಡೆಫಿನೆಟ್ಲಿ ಮ್ಯಾರೇಜ್ ಇದ್ದೇ ಇರುತ್ತೆ. ಸೊ ನಮಗೇನಪ್ಪ ಮುಂದಕ್ಕೆ ಎಜುಕೇಷನಿಗೆ ಇಷ್ಟ ಆಯಿತು, ಮ್ಯಾರೇಜಿಗಿನ್ ಹೇಗೆ, ರಿಟೈರ್ಮೆಂಟ್ ಹೇಗೆ ಅನ್ನೋ ಯೋಚನೆ ನಮಗಿಲ್ಲ ಈಗ. ಹಾನೆಸ್ಟ್ಲಿ ಹೇಳಬೇಕು ಅಂದರೆ ಎನಿ ಪಾಯಿಂಟ್ ಆಫ್ ಟೈಮ್ ವಿ ಆರ್ ರೆಡಿ ಅನ್ನೋ ಥರ ಒಂದು ಕಾನ್ಫಿಡೆನ್ಸ್ ಇದೆ ನಮಗೆ. ಸೊ ಜೊತೆಗೆ ಬರೀ ನಾವು ಬೆಳೆಯೋದಲ್ಲ, ಇವ್ರ ಕಸಿನ್ಸಿಗೆ, ನನ್ನ ಕಸಿನ್ಸ್ಗೆ, ನನ್ನ ಬ್ರದರ್ ಸಿಬ್ಲಿಂಗ್ಸಿಗೆ ಎಲ್ಲರಿಗೂ ಹೇಳಿದ್ದೀವಿ. ಶರಣ್ ಸರ್ ಹತ್ರ ಹೋಗಿ ಮೀಟ್ ಮಾಡಿ ಸ್ಟಾರ್ಟ್ ಯುವರ್ ಇನ್ವೆಸ್ಟ್ಮೆಂಟ್. ಇಟ್ಸ್ ನಾಟ್ ಟೂ ಲೇಟ್, ಇಟ್ಸ್ ನೆವರ್ ಟೂ ಲೇಟ್ ಟು ಸ್ಟಾರ್ಟ್ ಅ ಇನ್ವೆಸ್ಟ್ಮೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಅಂತ ಎಲ್ಲರಿಗೂ ನಾವು ಇದನ್ನೇ ಹೇಳ್ಕೊಂಡು ಬರೋದು. ಇನ್ಫ್ಯಾಕ್ಟ್ ನನ್ನ ಮಕ್ಳಿಗೂ ಅಷ್ಟೇ, ದೇ ಸ್ಟಾರ್ಟೆಡ್ ಆಫ್ಟರ್ ದೇರ್ ಎಜುಕೇಷನ್ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರು. ದ ಫಸ್ಟ್ ಥಿಂಗ್ ದಟ್ ವಿ ಸಜೆಸ್ಟೆಡ್ ಇಸ್ ಸ್ಟಾರ್ಟ್ ವಿತ್ ಯುವರ್ ಇನ್ವೆಸ್ಟ್ಮೆಂಟ್ಸ್ ಅಂತ ಹೇಳಿ ಇದು ಮಾಡಿದ್ವಿ. ಸೊ ದಿಸ್ ಇಸ್ ಒನ್ ಆಫ್ ದ biggest thing that we have achieved. We learned and achieved. Achieving. Association with Inspire India. Thank you, Inspire India. Thank you, Sharan sir. Thanks to the whole Inspire India team. Inspire India. They are very helpful and cooperative.